ಮಂದಿರದಲ್ಲಿ ಅವ್ಯವಹಾರ ಆಗಿಲ್ವಾ? ಚಿನ್ನ ಮತ್ತು ಬೆಳ್ಳಿ ಕಳುವಾಗಿಲ್ವಾ? ಇಲ್ಲ ಅಂತ ಹೇಳ್ತಾ ಇದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ಭಕ್ತರು ಕೊಟ್ಟಂತಹ ಕಾಣಿಕೆ, ಮೌಲ್ಯಯುತ ವಸ್ತುಗಳು, ಕೊಡುಗೆಗಳು ಎಲ್ಲವೂ ಕೂಡ ಸುರಕ್ಷಿತವಾಗಿವೆ ಅಂತ ಹೇಳ್ತಾ ಇದೆ. ಅದರ ಜೊತೆಗೇನೆ ರಾಮ ಜನ್ಮಭೂಮಿಯ ಮಂದಿರಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ವೆಚ್ಚ ಆಗಿದೆ ಅನ್ನುವ ಕಂಪ್ಲೀಟ್ ಲೆಕ್ಕವನ್ನು ಕೂಡ ಕೊಟ್ಟಿದೆ. ರಾಮ ಮಂದಿರದ ಚಿನ್ನ ಬೆಳ್ಳಿ ಕಾಣಿಕೆಗಳು ಸೇಫ್. ಸಿಕ್ತು ರಾಮ ಮಂದಿರ ಆದಾಯ ವೆಚ್ಚದ ಪಕ್ಕಾ ಲೆಕ್ಕ. ರಾಮ ಮಂದಿರ ಅವ್ಯವಹಾರ ಬಗ್ಗೆ ಟ್ರಸ್ಟ್ ಹೇಳಿದ್ದೇನೆ. ಚಿನ್ನವೂ ಸೇಫ್, ಬೆಳ್ಳಿಯೂ ಸೇಫ್, ಕಾಣಿಕೆಗಳೂ ಸೇಫ್, ಎಲ್ಲ ಸೇಫ್. ಭಕ್ತರು ನೀಡಿದ ಕಾಣಿಕೆಗಳು ಎಲ್ಲೂ ಹೋಗಿಲ್ಲ. ಅವರು ಹೇಗೆ ಕೊಟ್ಟಿದ್ರೋ ಹಾಗೇ ಇದ್ದಾವೆ, ಯಾವ ಥರ ಕೊಟ್ಟಿದ್ರೋ ಅದೇ ಥರ ಇದ್ದಾವೆ. ಹೀಗಂತ ಹೇಳ್ತಾ ಇರೋದು ನಾವಲ್ಲ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ರಾಮ ಮಂದಿರದಲ್ಲಿ ಕೋಟಿ ಲೂಟಿ ವಿಚಾರಕ್ಕೆ ಸಭೆಯೊಂದನ್ನು ನಡೆಸಿದ್ದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಎಲ್ಲಾ ಸೇಫ್ ಆಗಿದೆ, ಭಕ್ತರು ಕೊಟ್ಟ ಕಾಣಿಕೆಗಳು ಸ್ವಲ್ಪಾನೂ ಮುಕ್ಕಾಗಿಲ್ಲ ಅಂತ ಹೇಳಿದೆ. ಈ ಮೂಲಕ ರಾಮ ಮಂದಿರದಲ್ಲಿ ಚಿನ್ನ ಬೆಳ್ಳಿ ಕಳ್ಳತನವಾಗಿಲ್ಲ ಅನ್ನೋ ಲಿಸ್ಟ್ ಕೊಟ್ಟಿದೆ. ಒಂದೊಂದು ರೂಪಾಯಿಗೂ ಲೆಕ್ಕ ಕೊಟ್ಟಿದೆ. ಕಾಣಿಕೆ ರೂಪದ ಎಲ್ಲ ವಸ್ತುಗಳು ಸೇಫ್. ಹೌದು, ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ ವಿಚಾರಕ್ಕೆ ಸೋಮವಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಹತ್ವದ ಸಭೆ ನಡೆಸಿತ್ತು. ರಾಮ ಮಂದಿರದ ಹಣ ಲೂಟಿಯಾಗೋಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಇದರ ಜೊತೆಗೆ ಚಂಪತ್ರಾಯ್ ಹಾಗೂ ಅನಿಲ್ ಮಿಶ್ರಾ ನೀಡಿದ್ದ ರಾಜೀನಾಮೆಯನ್ನು ಅಂಗೀಕರಿಸಿತು. ಕೃಷ್ಣಮೋಹನ್ ಅವರನ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿತು. ಇದಿಷ್ಟೇ ಅಲ್ಲ, ಇದರ ಜೊತೆಗೆ ಸಭೆ ಬಳಿಕ ಟ್ರಸ್ಟ್ ರಾಮ ಮಂದಿರ ಯೋಜನೆಗಾಗಿ ಸ್ವೀಕರಿಸಿದ ಮತ್ತು ಬಳಸಲಾದ ಹಣದ ವಿವರಗಳನ್ನು ರಿಲೀಸ್ ಮಾಡಿತು. ₹3,264 ಕೋಟಿ ದೇಣಿಗೆ ಸಂಗ್ರಹ, 2,761 ಕೋಟಿ ಖರ್ಚು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಫುಲ್ ಡೀಟೇಲ್ಸ್ ನೀಡಿದೆ. ಯಾವ ವರ್ಷದಲ್ಲಿ ಎಷ್ಟೆಷ್ಟು ದೇಣಿಗೆ ಸಂಗ್ರಹವಾಯಿತು, ಯಾವ ಕಾಮಗಾರಿಗೆ ಎಷ್ಟು ಹಣವನ್ನು ಖರ್ಚು ಮಾಡಲಾಯಿತು ಅನ್ನೋದನ್ನ ಪೂರ್ತಿ ಅಂಕಿಅಂಶಗಳನ್ನು ರಿವೀಲ್ ಮಾಡಿದೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಟ್ರಸ್ಟ್ ಪ್ರಕಾರ ಅಯೋಧ್ಯೆಗೆ ಬಂದ ಒಟ್ಟು ದೇಣಿಗೆ ₹3,264 ಕೋಟಿ. ಮಂದಿರ ನಿರ್ಮಾಣಕ್ಕೆ ₹2,370 ಕೋಟಿ ಖರ್ಚಾಗಿದ್ರೆ ₹391 ಕೋಟಿ ಧಾರ್ಮಿಕ ಚಟುವಟಿಕೆ ಮತ್ತು ಇತರೆ ಖರ್ಚುಗಳೆಂದು ತೋರಿಸಲಾಗಿದೆ. ಇದರಲ್ಲಿ ಒಟ್ಟು 30 ಕೆಜಿ ಚಿನ್ನ, 1,518 ಕೆಜಿ ಬೆಳ್ಳಿ ಸಂಗ್ರಹವಾಗಿದೆ. 2,926 ವಿವಿಧ ಆಭರಣಗಳು ರಾಮನಿಗೆ ಅರ್ಪಣೆಯಾಗಿವೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಹಿತಿ ನೀಡಿದೆ. ಮಂದಿರ ಲೋಕಾರ್ಪಣೆಯಿಂದ ಮಾರ್ಚ್ವರೆಗೆ ₹582 ಕೋಟಿ ಕಾಣಿಕೆ ಹಣ. ರಾಮ ಮಂದಿರ ಲೋಕಾರ್ಪಣೆಗೂ ಮುನ್ನ ರಾಮ ಮಂದಿರಕ್ಕೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ಬಂದಿತ್ತು. ಅದೆಲ್ಲ ಒಂದು ಲೆಕ್ಕ ಆದ್ರೆ, ರಾಮ ಮಂದಿರ ಲೋಕಾರ್ಪಣೆಗೊಂಡ ಬಳಿಕ ಈ ವರ್ಷದ ಮಾರ್ಚ್ 31ರವರೆಗೆ ಒಟ್ಟು ₹582 ಕೋಟಿ ಕಾಣಿಕೆ ಹಣ ಬಂದಿದ್ದು, ಅದರಲ್ಲಿ ₹391 ಕೋಟಿ ಮಂದಿರದ ನಿರ್ವಹಣಾ ವೆಚ್ಚಕ್ಕಾಗಿ ಬಳಸಲಾಗಿದೆ. ಉಳಿದ ಮೊತ್ತವು ಬ್ಯಾಂಕ್ ಖಾತೆಗಳಲ್ಲಿದೆ, ಹೀಗಂತ ಟ್ರಸ್ಟ್ ಹೇಳಿಕೊಂಡಿದೆ. ಪಟ್ಟಿಯಲ್ಲಿರೋ ಎಲ್ಲ 2,800 ವಸ್ತುಗಳು ಸುರಕ್ಷಿತ. ರಾಮ ಮಂದಿರಕ್ಕೆ ಕಾಣಿಕೆ ಕೊಡುವಾಗ ಅದನ್ನ ಪಟ್ಟಿ ಮಾಡಲಾಗುತ್ತದೆ. ಯಾವ ಭಕ್ತರು ಏನನ್ನ ರಾಮ ಮಂದಿರಕ್ಕೆ ಕಾಣಿಕೆಯಾಗಿ ಕೊಟ್ಟರು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಒಂದು ಕಡೆ ಬರೆದಿಡಲಾಗುತ್ತೆ.
ಈ ರೀತಿ ಪಟ್ಟಿ ಮಾಡಿರೋ ಎಲ್ಲಾ ವಸ್ತುಗಳು ಸೇಫ್ ಆಗಿವೆ ಅಂತ ರಾಮಮಂದಿರ ಟ್ರಸ್ಟ್ ಹೇಳಿದೆ. ದೇವರಿಗೆ ನೀಡಲಾದ ಮೌಲ್ಯಯುತ ಎಲ್ಲ ಕೊಡುಗೆ, ಕಾಣಿಕೆ ರೂಪದ ವಸ್ತುಗಳು ಸುರಕ್ಷಿತವಾಗಿವೆ. ಯಾವ ಅಮೂಲ್ಯ ವಸ್ತುಗಳೂ ಕಾಣೆಯಾಗಿಲ್ಲ. ಪಟ್ಟಿ ಮಾಡಲಾದ ಎಲ್ಲ 2800 ವಸ್ತುಗಳು ಸುರಕ್ಷಿತವಾಗಿವೆ ಅಂತ ರಾಮಮಂದಿರ ಟ್ರಸ್ಟ್ ಸ್ಪಷ್ಟನೆ ನೀಡಿದೆ. ಅಷ್ಟೇ ಅಲ್ಲದೆ ರಾಮಮಂದಿರದಿಂದ ಕಳವಾಗಿದೆ ಅಂತ ಆರೋಪವಿದ್ದ ರಾಮಚರಿತಮಾನಸದ ಚಿನ್ನಲೇಪಿತ 5 ಕೋಟಿ ರೂಪಾಯಿ ಮೌಲ್ಯದ ಪ್ರತಿ, ಶ್ರೀರಾಮನ ಸಾಂಕೇತಿಕ ಪಾದಮುದ್ರೆಗಳು, ಒಂದು ಸರ, ಕೆಲವು ವಿಗ್ರಹಗಳನ್ನು ರಾಮಮಂದಿರ ಟ್ರಸ್ಟ್ ಪ್ರದರ್ಶಿಸಿದೆ. ಪಟ್ಟಿಯಲ್ಲಿರೋ ವಸ್ತುಗಳು ಸೇಫ್, ಪಟ್ಟಿಗೆ ಬಾರದ ವಸ್ತುಗಳೂ ಇದೆಯಾ? ರಾಮಮಂದಿರದ ದೇಣಿಗೆ ಲೂಟಿ ನಂಬಿಕೆ ದ್ರೋಹಕ್ಕೆ ಸಮ. ಇದು ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಧಕ್ಕೆ ಉಂಟು ಮಾಡುತ್ತೆ. ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ. ಹೀಗಂತ ಟ್ರಸ್ಟ್ ಹೇಳಿದ್ದು ಯಾರೇ ಬೇಕಾದರೂ ಆಭರಣಗಳನ್ನು ಪರಿಶೀಲಿಸಬಹುದು ಎಂದಿದೆ. ರಾಮಮಂದಿರ ಮತ್ತು ರಾಮಮಂದಿರ ಟ್ರಸ್ಟ್ ಮೇಲಿನ ನಂಬಿಕೆಯನ್ನ ಯಾರೂ ಕಳ್ಕೊಳ್ಬೇಡಿ ಅಂತ ಹೇಳಿದೆ. ಆದರೆ ಈಗ ಹಲವಾರು ಅನುಮಾನಗಳು ಎಲ್ಲರನ್ನೂ ಕಾಡ್ತಿವೆ. ಪಟ್ಟಿಯಲ್ಲಿರೋ ಎಲ್ಲಾ ವಸ್ತುಗಳನ್ನ ಸೇಫ್ ಅಂತ ಹೇಳ್ತಿರೋ ಟ್ರಸ್ಟ್ ಪಟ್ಟಿಗೆ ಬಾರದ ವಸ್ತುಗಳಿವೆಯೋ ಇಲ್ವೋ ಅನ್ನೋದನ್ನ ಹೇಳಲಿಲ್ಲ. ಹೌದು, ಕೆಲವೇ ದಿನಗಳ ಹಿಂದೆ ಸಂಜಯ್ ರಾವತ್ ಒಂದು ಆರೋಪ ಮಾಡಿದ್ದರು. ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಸಾವಿರಾರು ಕಾರ್ಯಕರ್ತರು ಮತ್ತು ಸಂತರ ಸಮ್ಮುಖದಲ್ಲಿ 4 ಕೆಜಿ ಬೆಳ್ಳಿ ಇಟ್ಟಿಗೆಯೊಂದಿಗೆ 1 ಕೋಟಿ ರೂಪಾಯಿಯನ್ನ ದೇಣಿಗೆ ನೀಡಿದ್ದಾರೆ. ಆದರೆ ಯಾವುದೇ ರಿಸಿಪ್ಟ್ ನಮಗೆ ಬಂದಿಲ್ಲ ಅಂತ ದೂರಿದ್ದರು. ಇದು ಪಟ್ಟಿಯಲ್ಲಿರುತ್ತಾ ಇರಲ್ವಾ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಕಾಣಿಕೆ ವಸ್ತುಗಳು ಸೇಫ್, ಕಳ್ಳತನವಾಗಿದ್ದು ಹಣ ಮಾತ್ರ. ರಾಮಮಂದಿರ ಟ್ರಸ್ಟ್ ಹೇಳ್ತಾ ಇರೋದು ಕಾಣಿಕೆಗಳು ಎಲ್ಲಾ ಸೇಫ್ ಆಗಿವೆ ಅಂತ. ಟ್ರಸ್ಟ್ ಈ ರೀತಿ ಹೇಳ್ತಿದೆ ಅಂದ್ರೆ ಅಲ್ಲಿ ಕಳ್ಳತನವಾಗಿರೋದು ಚಿನ್ನವೂ ಅಲ್ಲ, ಬೆಳ್ಳಿಯೂ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಕೇವಲ ನಗದು ಹಣವನ್ನ ರಾಮಮಂದಿರ ಸೇವಕರು ಲೂಟಿ ಮಾಡ್ತಾ ಇದ್ರು ಅನ್ನೋ ಅನುಮಾನ ಬರುತ್ತೆ. ಸಿಸಿ ಕ್ಯಾಮೆರಾಗಳ ಕಣ್ತಪ್ಪಿಸಿ ಹಣವನ್ನ ಕಳ್ಳತನ ಮಾಡ್ತಾ ಇದ್ರು ಅಂತ SIT ಹೇಳ್ತಾ ಇದ್ದು ಕೇವಲ ಹಣವನ್ನ ಮಾತ್ರವೇ ಕಳ್ಳತನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಇನ್ನು SIT ಹಲವಾರು ವಿಚಾರಗಳನ್ನ ರಿವೀಲ್ ಮಾಡಿದೆ. ರಾಮನ ಹಣದಲ್ಲಿ ಪ್ರೇಯಸಿಗೆ ಐಫೋನ್. SIT ಮುಂದೆ ಅವಿನಾಶ್ ತಪ್ಪೊಪ್ಪಿಗೆ. ಹೌದು, ರಾಮಮಂದಿರ ಅವ್ಯವಹಾರದ ತನಿಖೆ ನಡೆಸ್ತಾ ಇರೋ SIT ದಿನಕ್ಕೊಂದು ವಿಚಾರವನ್ನ ಹೊರಗೆಳೆಯುತ್ತಿದೆ. ರಾಮಮಂದಿರದಲ್ಲಿ ದೇಣಿಗೆ ಪೆಟ್ಟಿಗೆಯಿಂದ ಕದ್ದ ಹಣದಲ್ಲಿ ತನ್ನ ಪ್ರೇಯಸಿಗೆ ಐಫೋನ್ ಖರೀದಿಸಿಕೊಟ್ಟಿದ್ದಾನೆ ಅಂತ ಆರೋಪಿ ಅವಿನಾಶ್ ಶುಕ್ಲಾ ತಪ್ಪೊಪ್ಪಿಕೊಂಡಿದ್ದಾನಂತೆ. 19 ಲಕ್ಷ ಹಣವನ್ನ ತನ್ನ ಕುಟುಂಬ, ಸ್ನೇಹಿತರು ಮತ್ತು ವೈಯಕ್ತಿಕ ಖರ್ಚುಗಳಿಗಾಗಿ ಬಳಸಿಕೊಂಡಿದ್ದನ್ನ SIT ಮುಂದೆ ಹೇಳ್ಕೊಂಡಿದ್ದಾನೆ. ಸಹೋದರನ ಅದ್ಧೂರಿ ಮದುವೆಗಾಗಿ ಸುಮಾರು 6 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿರುವುದು ಕೂಡ ಬಹಿರಂಗವಾಗಿದೆ. ಒಟ್ನಲ್ಲಿ SIT ಈ ಹಗರಣದ ಬಗ್ಗೆ ವಿವಿಧ ಆಯಾಮದಲ್ಲಿ ತನಿಖೆ ನಡೆಸುತ್ತಿದೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವಾರು ರಹಸ್ಯಗಳು ಬಯಲಾಗಿದ್ದು ಇನ್ನಷ್ಟು ಮಾಹಿತಿ ಕೆಲ ದಿನಗಳಲ್ಲೇ ರಿವೀಲ್ ಆಗಲಿದೆ.